ಅರ್ಥ ಆಯಿತು ಅನಿಸುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಳ್ಳೇದು ಮಾಡ್ತದ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಮಾರುತಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅದೇ ತರ ಕುತ್ಕೊಂಬೇಡ. ಯಾವ ಇವೆಲ್ಲ ರೆಡಿ ಆಗ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಹೇಳ್ರಪ್ಪ, ಹೇಳ್ರು. ನೀನೇ ಬಂದ್ಬಿಡು ಹೋಗ್ಲಿ. ಸರಿ, ಚೂರು ಎಕ್ಸ್ಪ್ರೆಷನ್ ಕೊಡ್ರಿ. ಮಾಡ್ತಾರ ನೋಡ್ತಾ ಇರ್ತೀರ, ಮಾಡು ಕ್ಯಾಮ್ರಾ ರನ್ನಿಂಗ್ ಅಲ್ಲಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಇಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ನಿಲ್ಸು. ಬ್ಯಾಕ್ ಬಾ. ಪ್ಲೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗದು ಜೀನ್ಸಲ್ಲೇ ಬಂದಿದೆ ಸರ್. ಇದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಅಪ್ಪನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ, ಆದ್ರೆ ಮಾತ್ರ ಡಿಸ್ಟೆನ್ಸ್ ಆಗಿ ತೆಗ್ದವ್ರೆ ಮಾತ್ರ. ಸೂಪರ್ ಆಗಿದೆ ಮೂವಿ ಮಾತ್ರ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.